ಓಕೆ, ಗಣಪತಿಯ ಉತ್ಸವ ಹೊರಟೇ ಬಿಡ್ತು. 66ನೇ ಗಣಪತಿ ಉತ್ಸವ ಬಾಳೆಹೊನ್ನೂರಿನಲ್ಲಿ ತಮ್ಮ ಮೂಲ ಸ್ಥಾನದಿಂದ ಹೊರಡ್ತಾ ಇದೆ ವಿಸರ್ಜನೆಯತ್ತ. ಅಲಂಕಾರ ಹೇಗಿರುತ್ತೆ ಅಂತಂದರೆ ಎಲ್ಲ ಟೈರ್ಗಳಿಗೂ ಹೂವಿನ ಅಲಂಕಾರ ಮಾಡಿ ಹೊರಟಿರುವಂಥದ್ದು. ಓ, ಥ್ಯಾಂಕ್ ಯು. ಮಹಾದ್ವಾರದಿಂದ ಗಣಪತಿ ಹೊರಗೆ ಬರ್ತಾ ಇರುವಂಥದ್ದು. ಏನು ಅದ್ಭುತವಾದಂಥ ದೃಶ್ಯಾವಳಿ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕಂತೂ. ಓಹೋ, ಇದು ಟಾಸ್ಕ್ ಅಂದರೆ ನೋಡಿ, ನಾನು ಆಲ್ರೆಡಿ ಹೇಳಿದೆ, ತುಂಬ ಕಡೆಗಳಲ್ಲಿ ಈ ಥರ ತಡೆಗಳು ಇದ್ದೇ ಇರುತ್ತೆ. ತುಂಬ ಕಡೆಗಳಲ್ಲಿ ಎಲೆಕ್ಟ್ರಿಕ್ ಲೈನ್ಗಳು, ಕೆಲವು ವೈರ್ಗಳು, ಇಂಟರ್ನೆಟ್ ವೈರ್ಗಳು ಎಲ್ಲ ಹೀಗೆ ಸಿಕ್ಕಾಕೊಳ್ತಿರುತ್ತೆ. ಆದರೆ ಇಲ್ಲಿ ದ್ವಾರವೇ ಸಿಕ್ಕಾಕೊಂಡಿದೆ. ಆದರೆ ಏನೇ ಆಗಲಿ, ಎಲ್ಲದೂ ಸರಿಯಾಯಿತು. ವಿಘ್ನ ನಿವಾರಕನಿಗೆ ಏನು ವಿಘ್ನ ಅಲ್ವಾ? ನಿಮಗೇನಾದರೂ ಗಣಪತಿ ಉತ್ಸವದಲ್ಲಿ ಹೊಟ್ಟೆ ಹಸಿದ್ರೆ ಖಂಡಿತವಾಗಿಯೂ ಈ ಪ್ರಸಾದಕ್ಕೆ ಕೈ ನೀಡ್ಬೋದು. ಭಾಳ ಚಂದದ ಪ್ರಸಾದ ಇದು. ನೀವು ಬಾಳೆಹೊನ್ನೂರಿನ ಪ್ರಸಾದನೇನಾದರೂ ತಿಂದುಬಿಟ್ರೆ ಮತ್ಯಾವುದು ಬಾಯಿಗೆ ರುಚಿ ಅಂತ ಅನ್ಸೋದೇ ಇಲ್ಲ. ಬೆಲ್ಲ, ಎಳ್ಳು, ಕಾಯಿ, ಅವಲಕ್ಕಿ ಇದರಿಂದ ಮಾಡಿರುವಂಥದ್ದು ಬಹಳ ಅದ್ಭುತವಾಗಿರುತ್ತೆ. ಏನಕ್ಕೆ ಹೀಗೆ ಅಂತ ಒಂದು ಪ್ರಶ್ನೆ ಹುಟ್ಟಬಹುದು. ಆದರೆ ಗಣಪತಿಯ ಟ್ರ್ಯಾಕ್ಟರ್ನ ಸಾಧಾರಣವಾಗಿ ಹಿಂದಕ್ಕೆ ತಗೊಂಡು ಹೋಗೋದಿಲ್ಲ, ಮುಂದಕ್ಕೆ ತಗೊಂಡು ಹೋಗೋದು. ಅದೊಂದು ಉದ್ದೇಶದಿಂದಾಗಿ ಮುಂದೆ ಬರ್ತಾ ಇದ್ದಾರೆ. ಓಕೆ, ಹಾಗೆ ಮುಂದುವರಿಯೋಣ. ಓಕೆ, ಮೈಸೂರಲ್ಲಿ ದಸರಾ ಹೇಗೋ ಹಾಗೆ ನಮ್ಮ ಬಾಳೆಹೊನ್ನೂರಿನಲ್ಲಿ ಗಣಪತಿ ಮತ್ತು ದುರ್ಗಿ ಉತ್ಸವ. ನಮಸ್ಕಾರ. ನಾನು ಬಾಳೆಹೊನ್ನೂರು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಮುಖ್ಯ ಅಧ್ಯಕ್ಷನಾಗಿ ಈ ದಿನ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮುಂದುವರಿತಿದ್ದೇವೆ. ಈ ಸಂದರ್ಭದಲ್ಲಿ ಸರ್ವ ನಾಗರಿಕರು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಸುಮಾರು 65 ವರ್ಷಗಳಿಂದ ನಾವು ಈ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ನಮ್ಮ ಸುಮಾರು ಪೂರ್ವ ಅಧ್ಯಕ್ಷರುಗಳು ಹಾಗೂ ಹಿರಿಯರ ಆಶೀರ್ವಾದದಿಂದ ಒಳ್ಳೆಯ ಈ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ 66ನೇ ಶ್ರೀ ವಿದ್ಯಾಗಣಪತಿ ಮಹೋತ್ಸವವು ತುಂಬ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಕಮಿಟಿ ವತಿಯಿಂದ ತುಂಬ ಸಕ್ರಿಯವಾಗಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ. ಈ ದಿನ ಮಧ್ಯಾಹ್ನ ಅನ್ನದಾನ ಸಂತರ್ಪಣೆ ಸುಮಾರು 15,000 ಜನಕ್ಕಿದ್ದು, ಈಗ ವಿಸರ್ಜನಾ ಮಹೋತ್ಸವ, ಇದರಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಂತರ ಸಂಜೆ ಜಲಸ್ತಂಭನ, ಇಷ್ಟು ಕಾರ್ಯಕ್ರಮಗಳಲ್ಲಿ ಸರ್ವ ನಾಗರಿಕರು ಪಾಲ್ಗೊಳ್ಳಲಿದ್ದಾರೆ. ಇದು ನಮ್ಮ ಊರಿನ ನಾಡಹಬ್ಬ ಆಗಿದೆ. ಸರ್ವರಿಗೂ ಸಂಭ್ರಮದ ಸಡಗರ. ಇವರೆಲ್ಲ ಮುಖ್ಯ ರಸ್ತೆಗೆ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಮಣ್ಣು ಮಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆ ಕುಣಿಲಿಕ್ಕೆ. ಸೊ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಮುಖ್ಯ ರಸ್ತೆಯಲ್ಲಿ ಬಹಳ ಚಂದ ಕುಣಿತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು.
15 ದಿನದಿಂದ ನಮ್ಮ ಬಾಳೆಹೊನ್ನೂರಲ್ಲಿ ಗಣಪತಿ ಉತ್ಸವ ನಡೀತಾ ಇದೆ. ಪ್ರತಿ ವರ್ಷ ಬೇರೆ ಎಲ್ಲ ಕಡೆಗಿಂತ ನಮ್ಮ ಬಾಳೆಹೊನ್ನೂರಲ್ಲಿ ವಿಶೇಷವಾಗಿ ನಡೆಯುತ್ತೆ. ಹಾಗೆ ಒಂದು ಹಿಂದೂ ಸಂಘಟನೆ ಎಲ್ಲ ಜಾತಿ ಮತ ಬಿಟ್ಟು ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಭಾರಿ ಅದ್ದೂರಿಯಾಗಿ ಅಂತ ಹೇಳಿದ್ರೆ ಇಡೀ ರಾಜ್ಯನೇ ನಮ್ಮ ಕಡೆ ಬಾಳೆಹೊನ್ನೂರು ಕಡೆ ತಿರುಗಿ ನೋಡುವಂಥ ಗಣೇಶೋತ್ಸವವನ್ನು ನಮ್ಮೆಲ್ಲ ಸಮಿತಿಯವರು ಸೇರಿ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಇಡೀ ಸುತ್ತಮುತ್ತ ಊರಿನ ಹೊರಗಡೆ ಇದ್ದಂಥ ಎಲ್ಲ ಯುವಕರು ಯುವತಿಯರು ಬಂದು ಈ ಗಣಪತಿ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಅದೊಂದು ವಿಶೇಷ, ನಮಗೆ ಖುಷಿ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮಳೆ ಬೆಳೆ ಎಲ್ಲ ಸುಭಿಕ್ಷವಾಗಿ ನಡೀಲಿ ಬರಲಿ, ಎಲ್ಲರೂ ರೈತರ ಸಮೇತ ಉಳ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಗಣಪತಿಯನ್ನು ಕೇಳ್ಕೊಳ್ತೇನೆ. ನಾನು ಹೇಳ್ದೆ ಆಗ್ಲೇ ಜಗಣ ಕಂಪ್ಲೀಟ್ ಎಲ್ಲ ಹಚ್ಚಿಕೊಟ್ಟಾದ ವ್ಯವಸ್ಥೆ ಒಂದಿಗೆ ನಮ್ಮ ಬಾಳೆಹೊನ್ನೂರಿನಲ್ಲಿ ಉತ್ಸವ ನಡೀತಿದೆ. ಏನಪ್ಪ ಇದಿಷ್ಟು ಖಾಲಿ ಇದೆ ಅಂತ ಅನ್ಕೋಬಹುದು, ಬಟ್ ಇದಿಷ್ಟು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಪೊಲೀಸ್ನವರು. ಓಕೆ, ವರ್ಷದಂತೆ ಬಸವರಾಜ್ ಆರ್ಕೆಸ್ಟ್ರಾದ ಗಾಡಿ ಒಳಗೆ ನುಗ್ಗಿ ವಿಡಿಯೋ ಮಾಡುವಂತ ನಡೆಯುತ್ತೆ. ನೋಡೋಣ, ನನಗೆ ಗೊತ್ತಿಲ್ಲ, ನಾನು ಕೂಗಿ ಮಾತಾಡ್ತಿದ್ದೀನಿ ಏನು ಅಂತ. ಬಸವರಾಜ್ ಆರ್ಕೆಸ್ಟ್ರಾದ ಒಳಗೆ ಹೇಗಿರುತ್ತೆ? ಗಾಡಿ ಒಳಗೆ ಎಷ್ಟೊಂದು ಸೆಟಪ್ ಇರುತ್ತೆ ಇವ್ರದ್ದು. ನಾನು ಮಧುಸೂದನ್, 66ನೇ ವಿಸರ್ಜನಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ನಡೆದಿದೆ. ನಮ್ಮ ಊರಿನ ಹಬ್ಬ ಅಂತ ಹೇಳ್ಬೋದು. ಎಲ್ಲ ನಮ್ಮ ಊರಿನ ಜನ, ಸುತ್ತಮುತ್ತಲಿನ ಜನ ಬಂದು ಈ ಹಬ್ಬನ ತುಂಬಾ ಖುಷಿಯಾಗಿ ಆಚರಿಸ್ತಾರೆ. ಎಲ್ಲರಿಗೂ ಶುಭ ಆಗಲಿ. ಏನಾಗ್ಲಿ, ನಮ್ಮ ಮುದುಗುಣಿ ಐಕ್ಳು ಮೊದಲಗಡೆ ಐಕ್ಳು
66ನೇ ಗಣೇಶ ಏನು ವಿಸರ್ಜನಾ ಮಹೋತ್ಸವ ನಮ್ಮ ಈಶ್ವರ ದೇವಸ್ಥಾನದ ಬಳಿ ಬಂದಿರುವಂಥದ್ದು. ಈಗಾಗಲೇ ಬಹಳಷ್ಟು ದೂರ ಬಂದಿದ್ವಿ ಅಂತ ಅನಿಸ್ತಾ ಇದೆ. ಈ ಭಾಗಕ್ಕೆ ಬರಬೇಕಾದ್ರೆ ಹಲವಾರು ವೇಷಭೂಷಣಗಳು, ವಾದ್ಯಗಳು ಎಲ್ಲ ಸೇರ್ತು. ನೋಡಿ, ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕೊರತೆ ಆಗಿತ್ತು. ಆ ಕಾರಣದಿಂದಾಗಿ ನಮ್ಮ ಈಶ್ವರ ದೇವಸ್ಥಾನದ ಬಳಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸಾಕಷ್ಟು ಗಾಡಿಗಳು, ಒಂದೇ ಒಂದು ಗಾಡಿ ಕೂಡ ರಸ್ತೆ ಮೇಲೆ ಅಂದರೆ ಪಾರ್ಕಿಂಗ್ ಏನಿತ್ತು ಅಲ್ಲಿ ನಿಲ್ಲಿಸುವ ವ್ಯವಸ್ಥೆ ಇದ್ದಿಲ್ಲ, ಅಂದರೆ ಮಾಡಬಾರ್ದು ಅಂತ ಇತ್ತು, ರೂಲ್ಸ್ ಇತ್ತು. ಆ ಕಾರಣದಿಂದಾಗಿ ಎಲ್ಲ ಇಲ್ಲಿ 2 ವೀಲರ್ಗಳಿಗೆ ಸ್ವಲ್ಪ ಎಕ್ಸಂಪ್ಷನ್ ಇತ್ತು, ಬಟ್ 4 ವೀಲರ್ಗಳಿಗಂತೂ ಯಾವುದೇ ಕಾರಣಕ್ಕೂ ಎಕ್ಸಂಪ್ಷನ್ ಇದ್ದಿಲ್ಲ. ಕೆಲವರು ಇನ್ನೂ ಒಳ್ಳೆ ಮನಸ್ಸಲ್ಲಿ 2 ವೀಲರ್ ಮತ್ತು 4 ವೀಲರ್ ಎಲ್ಲದನ್ನು ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದನ ನಾನು ಹೇಳ್ತೀನಿ. ಯಾರ್ಯಾರ ನಂಬರ್ ಪ್ಲೇಟ್ ಇದೆ, ಯಾರಾದ್ರು ಕಾಣಿಸ್ತಾ ಇದೆ, ಜೊತೆಗೆ ಯಾರ್ಯಾರು ಗಾಡಿನ ಇಲ್ಲಿ ನಿಲ್ಲಿಸಿದ್ದೀರಾ ಎಲ್ಲರಿಗೂ ಧನ್ಯವಾದನ ಹೇಳ್ತೀನಿ. ಒಟ್ಟಲ್ಲೇ ಇನ್ನೊಬ್ರಿಗೆ ತೊಂದರೆ ಆಗಿಲ್ಲ ಅಂದರೆ ಸಾಕು, ನಮ್ಮ ಗಾಡಿ ಪಾರ್ಕ್ ಆಗಿದೆ ಅಷ್ಟೇ ನಾನು ಕೇಳ್ಕೊಳ್ಳೋದು. ಓಕೆ, ಈ ಮಧ್ಯೆ ವಿನಯ್ ಗುರೂಜಿ ಅವರು ಆಗಮಿಸಿದ್ದಾರೆ. ಓಕೆ, ಎಲ್ಲ ಮೂಮೆಂಟ್ಗಳು ಕ್ಯಾಪ್ಚರ್ ಆಗ್ತಾ ಹೋಯ್ತು ಅಂತ ನನ್ನ ಅನಿಸಿಕೆ. ಹಾಗೆ ಮುಂದುವರಿಯುವ. ಇಲ್ಲೊಂದು ಸ್ವಲ್ಪ ನಮ್ಮ ಈ ಇಂಡಿಯನ್ ಪೆಟ್ರೋಲ್ ಬಂಕ್ ಅವರು ಒಂದಷ್ಟು ಬಂದವರಿಗೆ ಹಾಲಿನ ವ್ಯವಸ್ಥೆ, ಬಾದಾಮ್ ಮಿಲ್ಕ್ ವ್ಯವಸ್ಥೆ ಇದೆ. ಓಕೆ, ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ವರ್ಷದಿಂದ ವರ್ಷಕ್ಕೆ ಹಾಲಿನ ವ್ಯವಸ್ಥೆ ನಮಗೆಲ್ಲ ಇದು ಗೊತ್ತಿದ್ದಿಲ್ಲ. ಕಳೆದ ಬಾರಿ ಖಾಲಿ ಗ್ಲಾಸ್ ಒಂದು ಸಿಕ್ತು ನನಗೆ, ಅಂದರೆ ಏನು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಇವರೇ ಗೋಪಾಲ್ ಸರ್. ಹಾಂ ಸರ್, ಕೊಡಲ್ಲ ಸರ್? ಖಂಡಿತ. ಥ್ಯಾಂಕ್ ಯು. ಓಕೆ, ಇದರ ಆಯೋಜಕರು ಇವರೇ, ಮಾಲೀಕರು ಕೂಡ ಇವರೇ. ಅವ್ರಿಗೆ ಗೊತ್ತಾಗಿಲ್ಲ ಯಾರು ಅಂತ. ಹಾಗೆ ಸರ್, ಥ್ಯಾಂಕ್ ಯು, ತುಂಬ ಧನ್ಯವಾದ. ಥ್ಯಾಂಕ್ ಯು ತುಂಬ ಧನ್ಯವಾದ. ಇದು ಇಟ್ಕೊಳ್ಳಿ ಸರ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪಂಪಲ್ಲಿ ಬಂದಿರೋ ನಮ್ಮ ಭಾಗ್ಯ ಇದು. ಓಕೆ, ಇದು ಗೋಪಾಲ್ ಸರ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಪೆಟ್ರೋಲ್ ಬಂಕ್ ಪ್ರತಿ ವರ್ಷವೂ ಕೂಡ ಇವರು ಈ ರೀತಿಯಾದಂಥ ಒಂದು ಬಂದ ಜನರಿಗೆ ಒಂದು ಸೇವೆ. ಜ್ಯೂಸ್ ಇದೆ, ಜ್ಯೂಸ್ ಬೇಕಾದವರಿಗೆ ಜ್ಯೂಸು, ಬಾದಾಮ್ ಮಿಲ್ಕ್ ಬೇಕಾದವರಿಗೆ ಬಾದಾಮ್, ಇಲ್ಲಿ ಜ್ಯೂಸ್ ಇದೆ. ಆ ಭಾಗದಲ್ಲಿ ಬಾದಾಮ್ ಮಿಲ್ಕ್ ಎಲ್ಲ ಇಟ್ಟಿರುವಂಥದ್ದು. ನಾನು ಕಳೆದ ಬಾರಿ ಇದನ್ನು ಮಿಸ್ ಮಾಡಿದ್ದೆ ವಿಡಿಯೋ ಮಾಡೋದನ್ನು, ಬಟ್ ಈ ಬಾರಿ ಎಲ್ಲ ಅವರ ಸಿಬ್ಬಂದಿಗಳು ಸೇರಿ ಬಾದಾಮ್ ಮಿಲ್ಕ್ ಸಪ್ಲೈ ಮಾಡುವಂಥದ್ದು. ನೋಡಿ, ಯಾರಿಗೆ ಏನೇನು ಬೇಕೆಲ್ಲ ತಗೊಳ್ಳಿ, ಬಟ್ ನಾವು ವಿಡಿಯೋ ಮಾಡಿ ಆನಂತರ ತಗೊಳ್ಳುವ ಅಂತ ಹೇಳ್ಬಿಟ್ಟು. ಓಕೆ, ಇವರ ಉತ್ಸಾಹ ನೋಡಿ. ಇವರೆಲ್ಲ ಸೇವೆಗೆ ನಾವು ಧನ್ಯವಾದನ ತಿಳಿಸ್ತೀವಿ. ನೀವು ಪೂಜೆಗೆ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ನಾವು ಆಗಲಿ ಇವ್ರಿಗೂ ಕೂಡ ಒಳ್ಳೆಯದೇ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಪ್ರತಿ ವರ್ಷ ಕೂಡ ಇದನ್ನು ಇವರು ಕೊಡ್ತಾ ಬರ್ತಾ ಇದ್ದಾರೆ. ಹಾಂ, ಅಪ್ಪ ಅಮ್ಮನ. ಓಕೆ. ಕೆಂಪು ಸಿಗುತ್ತಾ ಇಲ್ಲಿ? ಕೆಂಪು ಇಲ್ಲಿ ಸಿಗಲ್ಲ, ಇಲ್ಲಿ ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ಸಿಗುತ್ತೆ ಸರ್. ಇದು ಕುಡಿದ ಮೇಲೆ ಏನಾದರೂ ವ್ಯತ್ಯಾಸ ಆಗುತ್ತಾ? ಏನು ವ್ಯತ್ಯಾಸ ಏನಿಲ್ಲ, ಸ್ವಲ್ಪ ಎನರ್ಜಿ ಬರುತ್ತೆ. ಎನರ್ಜಿ ಬರುತ್ತಲ್ಲ? ಹೌದು ಸರ್. ಪೆಟ್ರೋಲ್ ಮತ್ತೆ ಎಕ್ಸ್ಟ್ರಾ ಗ್ರೀನ್ ಡೀಸೆಲ್. ಎಷ್ಟರಲ್ಲಿ ಯಾವ್ದಾಗ್ಬೋದು ಸರ್? ಇಲ್ಲ, ಕೆಂಪುದು ಮಾತ್ರ ಆಗೋದು. ಕೆಂಪದಾಗೋದಾ? ಸರಿ ಪೆಟ್ರೋಲ್ ಮಾತ್ರ ಸರ್, ಕೆಂಪುದಾದ್ರೆ ಪೆಟ್ರೋಲ್ ಇದೆ ಅನ್ನೋದಲ್ಲ ನೀವು? ಇಲ್ಲ. ಓಕೆ, ಎಲ್ಲರಿಗೂ ಒಂದು ವ್ಯವಸ್ಥೆ ಆಗಿದೆ. ಎಲ್ಲರೂ ಇಲ್ಲೊಂದು ಸ್ವಲ್ಪ ಬಂದು ಒಂದು ವ್ಯವಸ್ಥೆ ಆಯಿತು. ಎಲ್ಲರೂ ಸ್ವಲ್ಪ ಅಷ್ಟು ದೂರದಿಂದ ನಡ್ಕೊಂಡು ಬಂದ್ರಲ್ಲ, ಎಲ್ಲ ಒಂದು ಸಮಾಧಾನ ಆದರು. ನೋಡಿ, ಎಲ್ಲ ಸ್ವಚ್ಛವಾಗಿ ಎಲ್ಲದು ಇಲ್ಲೇ ಹಾಕಬೇಕು.
ಬರೋಬರ್. ಗುಡ್ ಗುಡ್. ಅವರು ಇದನ್ನು ಇಲ್ಲಿ ಜ್ಯೂಸ್ನ ಕುಡಿದ್ಮೇಲೆ ಅವ್ರ ಮಗನಿಗೆ ಕೂಡ ಹೇಳಿದರು ಇಲ್ಲೇ ಹಾಕಬೇಕು ಡಸ್ಟ್ಬಿನ್ನಿಗೆ ಅಂತ ತೋರಿಸ್ಕೊಟ್ರು. ಇದು ನಾವು ಮಾಡಬೇಕಾಗಿರುವಂಥದ್ದು. ಪ್ರತಿ ನೋಡಿ ಇಲ್ಲಿ ಇದು ಬೇಕಾಗಿರೋದು. ಪ್ರತಿ ಮಕ್ಕಳಿಗೂ ನಾವು ಇಷ್ಟು ಹೇಳ್ಕೊಟ್ರೆ ಸಾಕು. ಮನೆಯಲ್ಲಿ ಮಕ್ಕಳು ಚಾಕ್ಲೇಟ್ ತಿಂದು ಮತ್ತು ಬಾಳೆಹಣ್ಣು ಸಿಪ್ಪೆ ಎಲ್ಲಿ ಬೇಕಲ್ಲಿ ಬಿಸಾಕ್ತಾ ಇರ್ತಾರೆ. ಆದರೆ ನಾವು ಹೇಳಿಕೊಟ್ರೆ ಆ ಮಕ್ಕಳಿಗೆ ಖಂಡಿತವಾಗ್ಲೂ ಅವರು ಡಸ್ಟ್ಬಿನ್ನಿಗೆ ಹಾಕುವಂಥದ್ದು ಮಾಡ್ತಾರೆ. ಮುಂದೆ ಇನ್ನು ಹೆವಿ ಕ್ರೌಡ್ ಇರುವಂಥದ್ದು. ಈಗ ಆಲ್ರೆಡಿ ನೋಡಿದ್ರಿ ಹಲಿಗೆ ಹೊಡೆದ, ತಾಸೆ ಹೊಡೆದ, ಡಿಜೆ, ರೋಡ್ ಆರ್ಕೆಸ್ಟ್ರಾ ಪ್ರತಿಯೊಂದು ಇದೆ. ಹಲವಾರು ವೇಷಭೂಷಣಗಳು ಇರುವಂಥದ್ದು. ನಮ್ಮ ಈ ಒಂದು ಬಾಳೆಹೊನ್ನೂರಿನಲ್ಲಿ ಒಂದು ಅದ್ಭುತವಾದಂಥ ಮೆರವಣಿಗೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಸುಮಾರು 10 ರಿಂದ 15,000 ಜನ ಸೇರಿರುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಿದೆ. ಆಲ್ರೆಡಿ ಊಟಕ್ಕೆ 15,000 ಜನ ಇದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಈ ಹೊತ್ತಲ್ಲಿ ಅದಕ್ಕಿಂತ ಹೆಚ್ಚು ಜನ ಸೇರುವಂಥದ್ದು ಇಲ್ಲಿ ನಡೆದಿದೆ.
ಕ್ರೌಡ್ನ ಶೋ ಮಾಡಲಿಕ್ಕೆ ಕ್ರೌಡ್ ಎಷ್ಟಿದೆ ಅನ್ನೋದಕ್ಕೋಸ್ಕರ ಮುಂದುವರಿತಿದ್ದೀನಿ. ಓಹೋ, ಆಸ್ ಯೂಶುವಲ್ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದ್ದಂಗೆ ನಮ್ಮ ಐಕ್ಳು ಓಕೆ, ಎಲ್ಲ ನಮ್ಮೂರು ಐಕ್ಳು. ಆಗಿದೆ ಇದೆಲ್ಲ ಹಿಂಗೆ ಬರುತ್ತೆ. ಫಾಲೋ ಮಾಡಿ, ಅದು ಮಾಡಿ, ಇದು ಮಾಡಿ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿಯಾದ ಹಣ ಸಿಗಾಕೊಂಡು. ಓಕೆ, ನಮ್ಮ ಮೈಕ್ಳು ಸ್ವಲ್ಪ ಕಸ್ಕೆ ಮನೆಯವರು ಇದ್ದಾರೆ, ಎಲ್ಲರನ್ನು ಮಾತಾಡಿಸ್ಕೊಂಡು ಹಾಯ್ ಹಾಯ್. ಓಕೆ, ಥ್ಯಾಂಕ್ ಯು.
76ನೇ ಗಣೇಶೋತ್ಸವದ ಪರವಾಗಿ ನಡೀತಿರುವಂಥ ವಿಸರ್ಜನಾ ಮೆರವಣಿಗೆ ಈ ಒಂದು ಬಸ್ ಸ್ಟ್ಯಾಂಡ್ ತನಕ ತಲುಪಿದೆ. ಅದ್ದೂರಿಯಾದಂಥ ನೃತ್ಯ ವೈಭವ, ಗಣಪತಿ ಒಂದು ಹಂತಕ್ಕೆ ತಲುಪಿರೋದ್ರಿಂದ ನಾವು ಇಲ್ಲಿಂದ ಮುಂದಕ್ಕೆ ಮತ್ತೆ ಜಲಸ್ತಂಭನದವರೆಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿಂದ ಮುಂದೆ ನಮ್ಮ ವಿಡಿಯೋಗಳು ಇರೋದಿಲ್ಲ. ಇಲ್ಲಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಬಾಳೆಹೊನ್ನೂರಿನ ಒಂದು ಅದ್ಭುತವಾದ ಗಣಪತಿ ಇದೊಂದು ಕಾರ್ಯಕ್ರಮ, ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗುವಂಥದ್ದು ನಾವು ದುರ್ಗಿ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೀವಿ. ಹೀಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಉಳಿದಿದ್ದು ನಾನು ಹೇಳಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಅವೆಲ್ಲ ಇಲ್ಲ. ನಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರೆ ಮಾಡ್ಬೋದು, ನಿಮ್ಮ ಊರಿನವರಿಗೆ ಶೇರ್ ಮಾಡೋದಾದ್ರೆ ಮಾಡ್ಬೋದು. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಇಷ್ಟು ದಿನಗಳ ಕಾಲ ನಡೆದಿದ್ದು ಇಲ್ಲಿಗೆ ಮುಕ್ತಾಯವಾಗಿದೆ. ಹಾಗೆ ನಮ್ಮ ಈ ಒಂದು ವಿಡಿಯೋ ಕೂಡ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಎಲ್ಲರಿಗೂ ನಮಸ್ತೆಯನ್ನು ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.